ಸಮುದ್ರದಲ್ಲಿ ವೀರ ಮರಣ ಹೊಂದಿದ ಇಂಡಿಯಾದ ರಜಲ್ ರೆಬೆಲೋ ಅವರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಾ? ಟೈಟಾನಿಕ್ ಶಿಪ್ ನೀರಲ್ಲಿ ಮುಳುಗಿ ಸರಿಯಾಗಿ 100 ವರ್ಷ ಆಗಿರುತ್ತೆ. ಆದ್ರೆ 2012ರಲ್ಲಿ ಅದೇ ತರ ಒಂದು ದೊಡ್ಡ ಶಿಪ್ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಅದನ್ನ ಕೇಳಿ ಇಡೀ ಪ್ರಪಂಚವೇ ಆಶ್ಚರ್ಯವಾಗುತ್ತೆ. ಈ ಶಿಪ್ ಟೈಟಾನಿಕ್ ಶಿಪ್ ಗಿಂತ 2 ಪಟ್ಟು ದೊಡ್ಡ ಶಿಪ್ ಆಗಿರುತ್ತೆ. ಕಾಸ್ಟೋ ಕಾನ್ಕಾರ್ಡಿಯಾ ಅಂತ ಇದ್ರ ಹೆಸರು. ಇದರಲ್ಲಿ 3200 ಜನ ಪ್ರಯಾಣಿಕರು, 1000 ಜನ ಕೆಲಸಗಾರರು, ಒಟ್ಟು 4229 ಜನ ಪ್ರಯಾಣ ಮಾಡ್ತಿರ್ತಾರೆ. ಈ ಶಿಪ್ ಇಟಲಿಯಿಂದ ಫ್ರಾನ್ಸ್ಗೆ ಹೋಗಬೇಕಾಗಿರುತ್ತದೆ. ಆದ್ರೆ ಶಿಪ್ ಕ್ಯಾಪ್ಟನ್ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಇಡೀ ಹಡಗೆ ಮುಳುಗಿ ಹೋಗುತ್ತದೆ. ಇವಾಗ ಕ್ಯಾಪ್ಟನ್ ಏನ್ ಮಾಡಿರ್ಬೋದು ಅಂತ ಅನ್ಕೋತಿದ್ದೀರಾ? ಇಟಾಲಿಯ ಪಕ್ಕ ಒಂದು ಸಣ್ಣ ಐಸ್ಲ್ಯಾಂಡ್ ಇದೆ. ಆ ಜನರಿಗೆ ಆ ಶಿಪ್ ಅನ್ನು ತೋರ್ಸೋಗೋಸ್ಕರ ರೂಲ್ಸ್ ಅನ್ನು ಮೀರಿ ಆ ಶಿಪ್ ಅನ್ನು ಅಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಒಂದು ದೊಡ್ಡ ಐಸ್ ನ ಬಂಡೆಗೆ ಆ ಶಿಪ್ ತಗುಲಿ ಶಿಪ್ ನ ಕೆಳಗಡೆ ಒಂದು ದೊಡ್ಡ ಹೋಲ್ ಆಗಿ ಆ ಹೋಲಿನಿಂದ ಇಡೀ ಸಮುದ್ರದ ನೀರೇ ಒಳಗೆ ಬರೋಕೆ ಸ್ಟಾರ್ಟ್ ಆಗುತ್ತದೆ. ತಕ್ಷಣಕ್ಕೆ ಎಲ್ರು ಗಾಬರಿಯಾಗಿ ಏನಾಗಿದೆ ಅಂತ ಕೇಳಿದಾಗ ಆ ಶಿಪ್ ನ ಲೀಡರ್ ಏನೂ ಆಗೇ ಇಲ್ಲ ಅಂತ ಎಲ್ಲರ ಹತ್ರ ಹೇಳಿ ತಾನು ಮಾತ್ರ ಒಂದು ಸಣ್ಣ ಹಡಗಿನಲ್ಲಿ ಎಸ್ಕೇಪ್ ಆಗ್ತಾನೆ ಆ ಕ್ಯಾಪ್ಟನ್. ಆ ಶಿಪ್ ನಲ್ಲಿ ನೀರು ಒಳಗಡೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲೇ ಇದ್ದ ಒಬ್ಬ ಕೆಲಸ ಮಾಡುವ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಫಸ್ಟ್ ಫ್ಲೋರ್ ಇಂದ ಲಾಸ್ಟ್ ಫ್ಲೋರ್ ತನಕನೂ ಹೋಗಿ ಎಲ್ಲಾ ಜನಗಳಿಗೆ ಹೇಳಿ ಮತ್ತು ಅವರಿಗೆ ಲೈಫ್ ಜಾಕೆಟ್ ಅನ್ನು ಕೊಟ್ಟು ಎಮರ್ಜೆನ್ಸಿ ಸಣ್ಣ ಸಣ್ಣ ಬೋಟ್ ಗಳನ್ನು ವ್ಯವಸ್ಥೆ ಮಾಡುತ್ತಾನೆ. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಕೊನೆಗೆ ಲೈಫ್ ಜಾಕೆಟ್ ಸಿಗದ ಒಬ್ಬ ವ್ಯಕ್ತಿಗೆ ತನ್ನ ಲೈಫ್ ಜಾಕೆಟ್ ಅನ್ನು ಕೊಟ್ಟು ಅವರನ್ನು ಸೇಫ್ ಆಗಿ ಬೋಟ್ ಅಲ್ಲಿ ಕಳಿಸಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಮೂಲತಃ ಇಂಡಿಯಾಗೆ ಸೇರಿದ್ದು ರಜಲ್ ರೆಬೆಲೋ ಅಂತ ಅವರ ಹೆಸರಾಗಿರುತ್ತದೆ. ಇವರಿಗೋಸ್ಕರ ಒಂದು ಹಾರ್ಟ್ ಅನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.